ವೆಲ್ಕಮ್ ಟು ನಕ್ಷ ಕನ್ನಡ ಚಾನಲ್. ಸೊ ಇವತ್ತಿಂದ ನಾವು ಟಾಪಿಕ್ ವೈಸ್ MCQsಗಳನ್ನ ಮಾಡ್ತಾ ಹೋಗೋಣ. ಸೊ ಏನ್ಸಿಯಂಟ್ ಹಿಸ್ಟ್ರಿಯಿಂದ ಹಿಡ್ಕೊಂಡು ಮಾಡರ್ನ್ ಹಿಸ್ಟ್ರಿವರೆಗೂ ಎಲ್ಲ MCQsಗಳನ್ನು ಟಾಪಿಕ್ ವೈಸ್. ಸೊ ಏನ್ಸಿಯಂಟ್ ಹಿಸ್ಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಸಿಂಧು ನಾಗರಿಕತೆ ಅಂತ ಬಂದ್ರೆ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತಹ ಎಲ್ಲ MCQsಗಳನ್ನ ಒಂದೇ ಕಡೆ, ವೆರಿ ಇಂಪಾರ್ಟೆಂಟ್ MCQsಗಳನ್ನ ಒಂದೇ ಕಡೆ ಹಾಕಿ ಅದರ ಆಪ್ಷನ್ಸ್ಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಸೊ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನಕ್ಷ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದನ್ನ ಏನ್ಸಿಯಂಟ್ ಇಂದ ಮಾಡರ್ನ್ ವರೆಗೂ ಹಿಸ್ಟ್ರಿಯ MCQsಗಳನ್ನ ನೋಡ್ತಾ ಹೋಗೋಣ ಕಂಟಿನ್ಯೂಸ್ಲಿ. ಸೊ ಇವತ್ತಿನ ಟಾಪಿಕ್ ಬಂದು MCQs ಆನ್ ಟಾಪಿಕ್ ಆಫ್ ಲಿಟರರಿ ಸೋರ್ಸಸ್ ಆಫ್ ಹಿಸ್ಟ್ರಿ. ಈ ಟಾಪಿಕ್ ಮೇಲೆ 10 MCQsಗಳನ್ನ ನೋಡೋಣ ಇವತ್ತು. ಸೊ ನಾನು ಜಾಸ್ತಿ ಇಂಗ್ಲಿಷ್ ವರ್ಡ್ಸ್ಗಳನ್ನ ಹಾಕಿದ್ದೀನಿ. ಯಾಕೆ ಇಂಗ್ಲಿಷ್ ವರ್ಡ್ಸ್ಗಳನ್ನ ಹಾಕಿದ್ದೀನಿ ಅಂದ್ರೆ ಕೆಲವೊಮ್ಮೆ ಆಪ್ಷನ್ಸ್ಗಳಲ್ಲಿ ಕನ್ನಡ ವರ್ಡ್ಸ್ನ ಕೊಡ್ತಾ ಇಲ್ಲ. ಇವಾಗಿನ ಕ್ವಶನ್ ಪೇಪರ್ಸ್ ನಾವು ನೋಡ್ತಾ ಹೋದ್ರೆ ಆಪ್ಷನ್ಸ್ನು ಕೂಡ ಇಂಗ್ಲಿಷ್ ಇಂದಾನೇ ಡೈರೆಕ್ಟ್ ಆಗಿ ತಗೊಂಬಂದಿಟ್ಬಿಡ್ತಾರೆ. ಹಾಗಾಗಿ ಇಂಗ್ಲಿಷ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲಿಷ್ಗೂ ಜಾಸ್ತಿ ಪ್ರಿಫರೆನ್ಸ್ನ ಕೊಡಿ. ಸೊ ಫಸ್ಟ್ ಕ್ವಶನ್ ಏನು ಅಂದ್ರೆ, ಪ್ರಶ್ನೆ 1, ಕೆಳಗಿನವುಗಳಲ್ಲಿ ಯಾವುದು ಆರ್ಚಿಯಾಲಜಿಕಲ್ ಸೋರ್ಸ್ ಅಲ್ಲ ಅಂತ ಕೇಳ್ತಾರೆ. ಸೊ ಆರ್ಚಿಯಾಲಜಿಕಲ್ ಸೋರ್ಸ್. ಸೊ ಆರ್ಚಿಯಾಲಜಿಕಲ್ ಸೋರ್ಸಸ್ ಅಂದ್ರೆ ಏನ್ ಗೊತ್ತಿರ್ಬೇಕು ನಮಗೆ. ಆರ್ಚಿಯಾಲಜಿ ಅಂದ್ರೆ ಮೊದಲು ಏನಂತ ಗೊತ್ತಿರಬೇಕು. ಆರ್ಚಿಯಾಲಜಿ ಅಂದ್ರೆ ಏನು? ಸೊ ಭೂಮಿಯ ಒಳಗಡೆ ಹುದುಗಿರುವಂತ ಸ್ಮಾರಕಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಇವೆಲ್ಲ ಆರ್ಚಿಯಾಲಜಿಕಲ್ ಸೋರ್ಸಸ್ ಅಲ್ಲಿ ಬರುತ್ತೆ. ಸೊ ಇನ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಇವೆಲ್ಲ ಆರ್ಚಿಯಾಲಜಿಕಲ್ ಸೋರ್ಸಸ್. ಶಾಸನಗಳು, ಇದು ಆರ್ಚಿಯಾಲಜಿಕಲ್ ಸೋರ್ಸು. ಯಾವುದು? ಶಾಸನ ಅನ್ನೋದು ಆರ್ಚಿಯಾಲಜಿಕಲ್ ಸೋರ್ಸ್. ಅವ್ರು ಕೇಳಿದ್ದಾರೆ ಆರ್ಚಿಯಾಲಜಿಕಲ್ ಸೋರ್ಸ್ ಯಾವ್ದಲ್ಲ ಅಂತ ಕೇಳಿದ್ದಾರೆ. ನಾಣ್ಯಗಳು ಕೂಡ ಆರ್ಚಿಯಾಲಜಿಕಲ್ ಸೋರ್ಸು. ಮನುಸ್ಕ್ರಿಪ್ಟ್, ಹಸ್ತಪ್ರತಿಗಳು, ಇದು ಲಿಟರರಿ ಸೋರ್ಸ್. ಸೊ ಮನುಸ್ಕ್ರಿಪ್ಟ್ ಅನ್ನೋದು ಲಿಟರರಿ ಸೋರ್ಸ್. ಹಾಗಾಗಿ ಆರ್ಚಿಯಾಲಜಿಕಲ್ ಸೋರ್ಸ್ ಅಲ್ಲ ಅಂತ ಕೇಳಿದರೆ ಆನ್ಸರ್ ಇದು ಮನುಸ್ಕ್ರಿಪ್ಟ್ ಆಗುತ್ತೆ. ಸೊ ಮಾನ್ಯುಮೆಂಟ್ಸ್ ಕೂಡ ಆರ್ಚಿಯಾಲಜಿಕಲ್ ಸೋರ್ಸು. ಹಾಗಾಗಿ ಈ 4ರಲ್ಲಿ ಆನ್ಸರು ಮನುಸ್ಕ್ರಿಪ್ಟ್ ಆಗುತ್ತೆ. ಸೊ ದ ಆನ್ಸರ್ ಇಸ್ ಮನುಸ್ಕ್ರಿಪ್ಟ್ಸ್. ಶಿಲಾಶಾಸನಗಳು ಅಲ್ಲ, ನಾಣ್ಯಗಳು ಅಲ್ಲ, ಸೊ ಮಾನ್ಯುಮೆಂಟ್ಸ್ಗಳು ಅಲ್ಲ. ನೋಡಿ ಇದರ ವಿವರಣೆ ಏನಿದೆ ಅಂದ್ರೆ, ಇನ್ಸ್ಕ್ರಿಪ್ಷನ್ಸ್ ಅಂದ್ರೆ ಶಾಸನಗಳು, ಆರ್ಚಿಯಾಲಜಿಕಲ್ ಸೋರ್ಸ್ ಇದು. ಸೊ ಕಾಯಿನ್ಸ್ ಕೂಡ ಆರ್ಚಿಯಾಲಜಿಕಲ್ ಸೋರ್ಸು, ಮಾನ್ಯುಮೆಂಟ್ಸ್ ಆರ್ಚಿಯಾಲಜಿಕಲ್ ಸೋರ್ಸು, ಮನುಸ್ಕ್ರಿಪ್ಟ್ಸ್ ಮಾತ್ರ ಲಿಟರರಿ ಸೋರ್ಸಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಶ್ನೆ 2, ಕಾಯಿನ್ಸ್ಗಳ ಅಧ್ಯಯನವನ್ನ ಏನೆಂದು ಕರೆಯುತ್ತಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಆಲ್ರೆಡಿ ಸುಮಾರು ಸಾರಿ ಕೇಳಿದ್ದಾರೆ ಈ ಕ್ವಶನ್. ಆಪ್ಷನ್ ಎ ಎಪಿಗ್ರಾಫಿ, ಆಪ್ಷನ್ ಬಿ numismatics, option C paleography, option D archaeology, and the answer is numismatics. Numismatics ಅನ್ನೋದು ಇದರ ಆನ್ಸರ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ ಕೂಡ. ಎಪಿಗ್ರಾಫಿ ಅಂದ್ರೆ ಏನು ಅಂದ್ರೆ ಇನ್ಸ್ಕ್ರಿಪ್ಷನ್ಸ್ ನ ಸ್ಟಡಿ. ಎಪಿಗ್ರಾಫಿಗೆ ಶಾಸನಗಳ ಅಧ್ಯಯನ, ಇನ್ಸ್ಕ್ರಿಪ್ಷನ್ಸ್ ನ ಸ್ಟಡಿಗೆ ಎಪಿಗ್ರಾಫಿ ಅಂತ ಕರೀತಾರೆ. ನ್ಯೂಮಿಸ್ಮ್ಯಾಟಿಕ್ಸ್ ಅನ್ನೋದು ಕಾಯಿನ್ಸ್ ಗಳ ಅಧ್ಯಯನ. ಪ್ಯಾಲಿಯೋಗ್ರಾಫಿ ಆನ್ಸಿಯಂಟ್ ಸ್ಕ್ರಿಪ್ಟ್ ಸ್ಟಡಿ. ಇದು ಆರ್ಚಿಯಾಲಜಿ ಮಟೀರಿಯಲ್ ರಿಮೇನ್ಸ್ ಸ್ಟಡಿ, ಅಂದ್ರೆ ಅಳಿದುಳಿದಂತಹ ಮಟೀರಿಯಲ್ಗಳು ಅಥವಾ ಹುದುಗಿ ಹೋಗಿರುವ, ಸೊ ಮಣ್ಣಲ್ಲಿ ಹುದುಗಿ ಹೋಗಿರುವಂತಹ ಮಟೀರಿಯಲ್ಗಳನ್ನ ಆರ್ಚಿಯಾಲಜಿ, ಅವುಗಳನ್ನ ಹುಡುಕೋದೆ ಆರ್ಚಿಯಾಲಜಿ ಅಂತ ಕರೀತಾರೆ. ಸೊ ಮುಂದಿನ ಕ್ವಶನ್ ನೋಡೋಣ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಶೋಕ ಅವರ ಶಾಸನಗಳು ಮುಖ್ಯವಾಗಿ ಯಾವ ಸ್ಕ್ರಿಪ್ಟ್ ನಲ್ಲಿ ಬರೆಯಲ್ಪಟ್ಟಿವೆ? ಸೊ ಯಾವ ಭಾಷೆಯಲ್ಲಿ ಅಥವಾ ಯಾವ ಸ್ಕ್ರಿಪ್ಟ್ ನಲ್ಲಿ ಅಶೋಕನ ಶಾಸನಗಳು ಹೆಚ್ಚಾಗಿ ಬರೆಯಲ್ಪಟ್ಟಿವೆ ಅಂತ ಕೇಳಿದ್ದಾರೆ. ಈ ಕ್ವಶನ್ ಕೂಡ ಹಿಂದೆ ಸುಮಾರು ಸಾರಿ ಕೇಳಿದ್ದಾರೆ. ಇದರ ಆನ್ಸರ್ ಬಂದು ಬ್ರಾಹ್ಮಿ ಲಿಪಿ. ಸೊ ಬ್ರಾಹ್ಮಿ ಲಿಪಿಯಲ್ಲಿ ಹೆಚ್ಚಾಗಿ ಅಶೋಕನ ಶಾಸನಗಳು ಬರೆಯಲ್ಪಟ್ಟಿವೆ. ಸೊ ಆಪ್ಷನ್ಸ್ ನೋಡ್ತಾ ಹೋದ್ರೆ ದೇವನಾಗರಿ ಲಿಪಿ ಏನಿದೆ ಇದರ ಮೂಲವೇ ಬ್ರಾಹ್ಮಿ ಲಿಪಿ. ಸೊ ಬ್ರಾಹ್ಮಿ ಲಿಪಿಯಿಂದ ಬಂದಂತ ಒಂದು ಲಿಪಿಯೇ ದೇವನಾಗರಿ ಲಿಪಿ ಆಗುತ್ತೆ. ಬ್ರಾಹ್ಮಿ ಲಿಪಿ, ಮೋಸ್ಟ್ ಅಶೋಕನ್ ಎಡಿಕ್ಟ್ಸ್ ಆರ್ ಫೌಂಡ್ ಇನ್ ಬ್ರಾಹ್ಮಿ ಲಿಪಿ. ಸೊ ಖರೋಷ್ಠಿ ಲಿಪಿ ನಾರ್ತ್ ವೆಸ್ಟ್ ರೀಜನ್ ಅಲ್ಲಿ ಸಿಗುತ್ತೆ. ಗ್ರಂಥಗಳು ಸೌತ್ ಇಂಡಿಯಾದಲ್ಲಿ ಲೇಟರ್ ಪೀರಿಯಡ್ ಅಲ್ಲಿ ಗ್ರಂಥಗಳನ್ನ ರಚನೆ ಮಾಡ್ತಾರೆ. ಬ್ರಾಹ್ಮಿ ಸ್ಕ್ರಿಪ್ಟ್ ಅನ್ನ ಡಿಸಿಫರ್ ಮಾಡಿದವರು ಯಾರು? ಸೊ ಡಿಸಿಫರ್ ಅನ್ನೋ ವರ್ಡ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬ್ರಾಹ್ಮಿ ಸ್ಕ್ರಿಪ್ಟ್ ಅನ್ನ ಓದಿದವರು ಯಾರು ಅಂತ. ಸೊ ಆಪ್ಷನ್ ಎ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, ಆಪ್ಷನ್ ಬಿ ಜೇಮ್ಸ್ ಪ್ರಿನ್ಸೆಪ್, ಆಪ್ಷನ್ ಸಿ ಜಾನ್ ಮಾರ್ಷಲ್, ಆಪ್ಷನ್ ಡಿ ಮಾರ್ಟಿಮರ್ ವಿಲರ್. ಇದರ ಉತ್ತರ ಜೇಮ್ಸ್ ಪ್ರಿನ್ಸೆಪ್, ಆಪ್ಷನ್ ಬಿ ಜೇಮ್ಸ್ ಪ್ರಿನ್ಸೆಪ್. ಸೊ ಕನ್ನಿಂಗ್ಹ್ಯಾಮ್ ಯಾರು ಅಂದ್ರೆ ಆರ್ಚಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಆರ್ಚಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನ್ ಬರುತ್ತೆ ಅದನ್ನ ಫೌಂಡರ್ ಇವರು ಯಾರು? ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಜೇಮ್ಸ್ ಪ್ರಿನ್ಸೆಪ್ ಬ್ರಾಹ್ಮಿ ಲಿಪಿಯನ್ನ ಓದಿದವರು ಜೇಮ್ಸ್ ಪ್ರಿನ್ಸೆಪ್. ಮತ್ತೆ
ಜಾನ್ ಮಾರ್ಷಲ್ ಹರಪ್ಪ ನಗರವನ್ನ ಎಕ್ಸ್ಕೇವೇಟ್ ಮಾಡಿದವರು ಇವರು, ಅಂದ್ರೆ ಅದನ್ನ ಕಂಡು ಹಿಡಿದವರು ಜಾನ್ ಮಾರ್ಷಲ್. ಸೊ ಮಾರ್ಟಿಮರ್ ವೀಲರ್ ಅವರು ಸೈಂಟಿಫಿಕ್ ಎಕ್ಸ್ಕವೇಷನ್ ಅಂದ್ರೆ ಸೈಂಟಿಫಿಕಲ್ಲಿ ಭೂಮಿಯ ಒಳಗಡೆ ಹುದುಗಿರುವಂತಹ ವಸ್ತುಗಳನ್ನಾಗಿರ್ಬೋದು ಎಕ್ಸ್ಕವೇಟ್ ಮಾಡಿದವರು ಮಾರ್ಟಿಮರ್ ವೀಲರ್. ಸೊ ಮುಂದಿನ ಕ್ವಶನ್ ನೋಡೋಣ. ಪ್ರಶ್ನೆ 5, ಕೆಳಗಿನವುಗಳಲ್ಲಿ ಯಾವುದು ಆನ್ಸಿಯಂಟ್ ಟ್ರೇಡ್ ಬಗ್ಗೆ ಮಾಹಿತಿ ನೀಡುತ್ತದೆ? ಸೊ ಟ್ರೇಡ್ ಅಂತ ಹೇಳಿದ್ದಾರೆ. ಆನ್ಸಿಯಂಟ್ ಟ್ರೇಡ್ ಆಗಬೇಕು ಅಂದ್ರೆ ಫಸ್ಟ್ ನಮಗೆ ಏನಂತ ಇರಬೇಕು ನಮ್ಮ ಹತ್ರ, ನಾವು ಯಾವ್ದಾದ್ರು ಟ್ರೇಡ್ ಮಾಡಬೇಕು ಅಂತ ಅಂದ್ರೆ. ಓಕೆ, ಆಪ್ಷನ್ಸ್ ನೋಡೋಣ ಬನ್ನಿ. ಸೊ ಆಪ್ಷನ್ ಎ ಕಾಯಿನ್ಸ್, ಆಪ್ಷನ್ ಬಿ ಟೆಂಪಲ್ಸ್, ಆಪ್ಷನ್ ಸಿ ಪೇಂಟಿಂಗ್ಸ್, ಆಪ್ಷನ್ ಡಿ ಸ್ಕಲ್ಪ್ಚರ್ಸ್. ಸೊ ಇದರ ಉತ್ತರ ಕಾಯಿನ್ಸ್. ಸೊ ಇವಾಗ ನಾವು ಕೂಡ ಈಗ ನಮ್ಮ ಹತ್ರನೂ ದುಡ್ಡಿದ್ರೆ ನಾವು ಟ್ರೇಡ್ ಮಾಡ್ತೀವಿ, ಇಲ್ಲ ಅಂದ್ರೆ ಮನೇಲಿ ಕೂತ್ಕೋತೀವಿ, ಅದೇ ತರನೇ ಇದು ಕೂಡ. ಸೊ ಕಾಯಿನ್ಸ್, ಟ್ರೇಡ್ ಮತ್ತು ಎಕನಾಮಿ ಡಿಪೆಂಡ್ಸ್ ಆನ್ ದ ಕಾಯಿನ್ಸ್. ಟೆಂಪಲ್ಸ್, ಸೊ ಟೆಂಪಲ್ಸ್ ಇದೆ, ಯಾವುದೋ ಒಂದು ರೀಜನ್ ಅಲ್ಲಿ ಟೆಂಪಲ್ ಸಿಕ್ಕಿದೆ ಅಂತ ಅಂದ್ರೆ ಅದರ ಅರ್ಥ ಏನು, ಅಲ್ಲಿಯ ರಿಲಿಜನ್ ನ ಅದು ಹೇಳುತ್ತೆ. ಟೆಂಪಲ್ ಸಿಕ್ಕಿದ್ರೆ, ಚರ್ಚ್ ಇದ್ರೆ ಸೊ ಅಲ್ಲಿ ಯಾವ ಇದಿದೆ ಅನ್ನೋ ಹೇಳುತ್ತೆ, ಅಥವಾ ಯಾವುದೋ ಒಂದು ಮಸ್ಜಿದ್ ಸಿಕ್ಕಿದ್ರೆ ಅಲ್ಲಿ ಯಾವ ಕಮ್ಯುನಿಟಿ ಇತ್ತು ಅನ್ನೋದನ್ನ ಅದು ಹೇಳುತ್ತೆ. ಸೊ ಪೇಂಟಿಂಗ್ಸ್ ಅವರ ಕಲ್ಚರ್ ಅನ್ನ ಹೇಳುತ್ತೆ. ಸೊ ಅವರ ಸ್ಕಲ್ಪ್ಚರ್ಸ್ ಆರ್ಟ್ಸ್ ಅನ್ನ ಹೇಳುತ್ತೆ, ಅವರ ಆರ್ಟ್ ಹೇಗಿತ್ತು ಅನ್ನೋದನ್ನ ಸ್ಕಲ್ಪ್ಚರ್ಸ್ ಹೇಳುತ್ತೆ. ಸೊ ಮುಂದಿನ ಕ್ವಶನ್, ಹರಪ್ಪನ ಸಿವಿಲೈಸೇಷನ್ ಬಗ್ಗೆ ನಮಗೆ ಮುಖ್ಯವಾಗಿ ಮಾಹಿತಿ ಯಾವ ಮೂಲಕ ಸಿಗುತ್ತದೆ? ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಇದು ಕೂಡ. ಲಿಟರರಿ ಟೆಕ್ಸ್ಟ್, ಆಪ್ಷನ್ ಬಿ ಆರ್ಚಿಯಾಲಜಿಕಲ್ ಎಕ್ಸ್ಕವೇಷನ್ಸ್, ಆಪ್ಷನ್ ಸಿ ಫಾರಿನ್ ಅಕೌಂಟ್ಸ್, ಆಪ್ಷನ್ ಡಿ ಓರಲ್ ಟ್ರೆಡಿಷನ್ಸ್. ಹರಪ್ಪ ಸಿವಿಲೈಸೇಷನ್ ಅನ್ನೋದು ಮಣ್ಣಲ್ಲಿ ಮುಳುಗಿ ಹೋಗಿರುವಂತಹದ್ದು ಅದು. ಹಾಗಾಗಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂದ್ರೆ ಲಿಟರರಿ ಟೆಕ್ಸ್ಟ್ ಅಲ್ಲಿ ಏನಾದ್ರು ಇರ್ಲಿಲ್ಲ. ಸೊ ಫಾರಿನ್ ಅಕೌಂಟ್ಸ್ ಅಲ್ಲಿ ಏನಾದ್ರು ಬರ್ದಿದ್ರ, ಅಥವಾ ಯಾವುದೇ ಫಾರಿನ್ ಗ್ರಂಥಗಳಲ್ಲಿ ಏನಾದ್ರು ಸಿಗ್ತಾ ನಮ್ಗೆ? ಇಲ್ಲ. ಸೊ ಓರಲ್ ಆಗಿ ಸಿಗ್ತಾ? ಇಲ್ಲ. ಇದು ಕಂಪ್ಲೀಟ್ ಆಗಿ ಆರ್ಚಿಯಾಲಜಿಕಲ್ ಎಕ್ಸ್ಕವೇಷನ್ ಮೇಲೆನೆ ಡಿಪೆಂಡ್ ಆಗಿರೋದು. ಅಂದ್ರೆ ಮುಳುಗಿ ಅದು ಏನು ಮಣ್ಣಲ್ಲಿ ಹುದುಗಿ ಹೋಗಿರುವಂತ ಒಂದು ನಾಗರಿಕತೆಯನ್ನ ಎಕ್ಸ್ಕವೇಟ್ ಮಾಡಿದಾಗ ಆಚೆ ಬಂದಿದ್ದದು. ಹಾಗಾಗಿ ಇದರ ಆನ್ಸರ್ ಆರ್ಚಿಯಾಲಜಿಕಲ್ ಎಕ್ಸ್ಕವೇಷನ್ಸ್. ಇದರ ವಿವರಣೆ ನೋಡಿ ಇಲ್ಲಿ ಆಲ್ರೆಡಿ ನಾವು ಹೇಳ್ದಂಗೆ. ಸೊ ಲಿಟರರಿ ಸೋರ್ಸ್, ಇದಕ್ಕೆ ಯಾವುದೇ ಲಿಟರರಿ ಸೋರ್ಸ್ ಇರೋದಿಲ್ಲ ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ. ಹಾಗೆ ಎಕ್ಸ್ಕವೇಷನ್ ಇದಕ್ಕೆ ಮೂಲವಾಗಿತ್ತು. ಸೊ ಫಾರಿನ್ ಅಕೌಂಟ್ಸ್ ಯಾವುದೂ ಇಲ್ಲ, ಓವರಲ್ ಆಗಿ ಅಂತೂ ಗೊತ್ತೇ ಇಲ್ಲ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ ಆರ್ಚಿಯಾಲಜಿಕಲ್ ಎಕ್ಸ್ಕವೇಷನ್ಸ್. ಪ್ರಶ್ನೆ 7, ಹರಪ್ಪನ್ ಸೀಲ್ಸ್ ಯಾವ ಮಟೀರಿಯಲ್ ನಲ್ಲಿ ಮುಖ್ಯವಾಗಿ ಮಾಡಲಾಗುತ್ತಿತ್ತು? ಆಪ್ಷನ್ ಎ ಗೋಲ್ಡ್, ಆಪ್ಷನ್ ಬಿ ಬ್ರಾಂಜ್, ಆಪ್ಷನ್ ಸಿ ಸ್ಟೀಟೈಡ್, ಆಪ್ಷನ್ ಡಿ ಐರನ್. ಸೊ ಇದರ ಉತ್ತರ ಸ್ಟೀಟೈಡ್ ಅಂದ್ರೆ ಬಳಪದ ಕಲ್ಲು. ಸೊ ಸ್ಟೀಟೈಡ್ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬಳಪದ ಕಲ್ಲು. ಸೊ ಈ ಬಳಪದ ಕಲ್ಲುಗಳನ್ನ ಯೂಸ್ ಮಾಡಿ ಹರಪ್ಪನ್ ಸೀಲ್ಸ್ ನ ಮಾಡಿದ್ದಾರೆ ಅಂತ ನೋಡಿ. ಸೊ ಗೋಲ್ಡ್, ಸೊ ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ ಗೋಲ್ಡ್ ರೇರ್ ಕೇಸಸ್ ಅಲ್ಲಿ ಸಿಗುತ್ತೆ, ಬ್ರಾಂಜ್ ಟೂಲ್ಸ್ ಅಲ್ಲಿ ಸಿಗುತ್ತೆ, ಸ್ಟೀಟೈಡ್ ಆದ್ರೆ ಅವರ ಸೀಲ್ಗಳಲ್ಲಿ ಇರುವಂತದ್ದು ಸ್ಟೀಟೈಡ್. ಐರನ್ ಅನ್ನ ಬಳಸಲಾಗಿಲ್ಲ. ಸೊ ಜ್ಞಾಪಕ ಇಟ್ಕೊಳ್ಳಿ, ಹರಪ್ಪನ್ ಸೀಲ್ಸ್ ಅಲ್ಲಿ ಐರನ್ ನ ಬಳಸಲಾಗಿಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಇನ್ಸ್ಕ್ರಿಪ್ಷನ್ಸ್ ಶಿಲಾಶಾಸನಗಳ ಅಧ್ಯಯನವನ್ನ ಏನೆಂದು ಕರೆಯುತ್ತಾರೆ? ಸೊ ಆಲ್ರೆಡಿ ಹಿಂದಿನ ಕ್ವಶನ್ ಅಲ್ಲಿ ಒಂದ್ಸಾರಿ ಬಂದು ಹೋಗಿದೆ ಇದು. ಸೊ ನ್ಯೂಮಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನು? ಕಾಯಿನ್ಗಳ ಅಧ್ಯಯನ. ಸೊ ಎಪಿಗ್ರಾಫಿ, ಇನ್ಸ್ಕ್ರಿಪ್ಷನ್ಸ್. ಸೊ ಇನ್ಸ್ಕ್ರಿಪ್ಷನ್ ಅಧ್ಯಯನಗಳಿಗೆ ಎಪಿಗ್ರಾಫಿ ಅಂತ ಕರೀತಾರೆ. ಆರ್ಚಿಯಾಲಜಿ, ಅಳಿದುಳಿದಂತಹ ರಿಮೇನ್ಸ್ಗಳು. ಸೊ ರಿಮೇನ್ಸ್ಗಳನ್ನ ಆರ್ಚಿಯಾಲಜಿ ಅಧ್ಯಯನ ಮಾಡೋದೇ ಆರ್ಚಿಯಾಲಜಿಕಲ್ ಅಧ್ಯಯನ. ಸೊ ಫಿಲಾಸಫಿ, ಲ್ಯಾಂಗ್ವೇಜ್ ಸ್ಟಡಿ. ಸೊ ಲ್ಯಾಂಗ್ವೇಜ್ ಸ್ಟಡಿಗೆ ಫಿಲಾಸಫಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ವಿಶ್ವಾಸಾರ್ಹ ಹಿಸ್ಟೋರಿಕಲ್ ಸೋರ್ಸ್? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಆಪ್ಷನ್ ಎ ಮಿತ್ಸ್, ಆಪ್ಷನ್ ಬಿ ಲೆಜೆಂಡ್ಸ್, ಆಪ್ಷನ್ ಸಿ ಆರ್ಚಿಯಾಲಜಿಕಲ್ ಸೋರ್ಸಸ್, ಆಪ್ಷನ್ ಡಿ ಪೋಲ್ಕೇರ್. ಸೊ ಆರ್ಚಿಯಾಲಜಿಕಲ್ ಸೋರ್ಸಸ್ ಏನಿದೆ ಅಲ್ಲ, ಇದು ಅತ್ಯಂತ ವಿಶ್ವಾಸಾರ್ಹ ಹಿಸ್ಟಾರಿಕಲ್ ಸೋರ್ಸ್. ಮಿತ್ಸ್ ಅಂದ್ರೆ ಇದು ನಂಬಿಕೆಗೆ ಯೋಗ್ಯವಲ್ಲ ಅಂತ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹೋಗಿರುತ್ತೆ ಅದು ಮಿತ್ಸು, ಅದೆಲ್ಲ ನಂಬಿಕೆಗೆ ಯೋಗ್ಯವಲ್ಲ, ಯಾಕಂದ್ರೆ ಯಾವುದೇ ಪ್ರೂಫ್ ಇರೋದಿಲ್ಲ ಅಂತ. ಸೊ ಲೆಜೆಂಡ್ಸ್ ನಿಖರವಾಗಿರೋದಿಲ್ಲ. ಆರ್ಚಿಯಾಲಜಿಕಲ್ ಸೈಂಟಿಫಿಕ್ ಆಗಿರುತ್ತೆ. ಆರ್ಚಿಯಾಲಜಿಕಲ್ ಸರ್ವೆ ಏನಿದೆ, ಆರ್ಚಿಯಾಲಜಿಕಲ್ ಎಕ್ಸ್ಕವೇಷನ್ಸ್, ಇದು ಸೈಂಟಿಫಿಕ್ ವೇಯಲ್ಲಿ ಇರುತ್ತೆ. ಹಾಗಾಗಿ ಇದು ಅತ್ಯಂತ ವಿಶ್ವಾಸಾರ್ಹವಾದದ್ದು. ಸೊ ಫೋಲ್ಕೇರ್ ಇದು ಕೂಡ ಖಚಿತವಾಗಿರೋದಿಲ್ಲ ಅಂತ. ಪ್ರಶ್ನೆ 10, ಭಾರತದ ಮೊದಲಿನ ನಾಣ್ಯಗಳನ್ನ ಏನೆಂದು ಕರೆಯುತ್ತಾರೆ? ಸೊ ವೆರಿ ಇಂಪಾರ್ಟೆಂಟ್, ಮತ್ತೆ ಇದನ್ನ ಆಲ್ರೆಡಿ ಕ್ವಶನ್ ನ ಕೇಳಿದ್ದಾರೆ. ಸೊ
ಆಪ್ಷನ್ ಎ ಗೋಲ್ಡ್ ಕಾಯಿನ್ಸ್, ಆಪ್ಷನ್ ಬಿ ಪಂಚ್ ಮಾರ್ಕ್ ಕಾಯಿನ್ಸ್, ಆಪ್ಷನ್ ಸಿ ಸಿಲ್ವರ್ ಕಾಯಿನ್ಸ್, ಆಪ್ಷನ್ ಡಿ ಕಾಪರ್ ಕಾಯಿನ್ಸ್. ಸಿ ಇದರ ಆನ್ಸರ್ ಬಂದು ಪಂಚ್ ಮಾಸ್ ಕಾಯಿನ್ಸ್. ಸೊ ಒಂದು ಕಾಯಿನ್ ಇದ್ರೆ ಅದರಲ್ಲಿ ಪಂಚ್ ಮಾಡಿರ್ತಾರೆ. ಸೊ ಏನೋ ಒಂದು ಆಕೃತಿನ ಆ ಥರ ಪಂಚ್ ಮಾಡಿರ್ತಾರೆ. ಹಾಗಾಗಿ ಇದೇನಾಗಿಬಿಟ್ಟಿರುತ್ತೆ ಅಂದ್ರೆ ಪಂಚ್ ಮಾರ್ಕ್ ಕಾಯಿನ್ಸ್ ಆಗಿಬಿಡುತ್ತೆ. ಸೊ ಗೋಲ್ಡ್, ಸಿಲ್ವರ್ ಮತ್ತೆ ಕಾಪರ್ನ, ಸೊ ಗೋಲ್ಡ್ನ ನಂತರದ ಕಾಲದಲ್ಲಿ ಯೂಸ್ ಮಾಡಿದ್ರು. ಯೂಸ್ಫುಲ್ಲಿ ನಮ್ಮಲ್ಲಿ ಯೂಸ್ ಮಾಡಿದ್ರು ಸಿಲ್ವರ್ ಮತ್ತೆ ಕಾಪರ್ ಕಾಯಿನ್ಗಳನ್ನೇ ಯೂಸ್ ಮಾಡಿದ್ದಾರೆ. ಸೊ ಅದನ್ನ ಯಾವ ರೀತಿ ಮಾಡಿರ್ತಾರೆ ಅನ್ನೋ ವಿಧದ ಮೇಲೆ ಭಾರತದ ಮೊದಲನೇ ನಾಣ್ಯಗಳನ್ನ ಪಂಚ್ ಮಾರ್ಕ್ ಕಾಯಿನ್ ಅಂತ ಕರಿತಾ ಇದ್ರು. ಸೊ ಈ ಒಂದು ಟಾಪಿಕ್ ಮೇಲೆ 10 ಕ್ವಶನ್ಸ್ ಸಾಕು. ಮುಂದೆ ಹೀಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮಾಡ್ತಾ ಹೋಗ್ತೀನಿ. ಸೋನಾಕ್ಷಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.